3 ತಿಂಗಳಾಯ್ತು ನಾವು ಗಂಡ ಹೆಂಡತಿ ದೂರ ಇದ್ದು. ಮಕ್ಕಳು ಸತೆ ದೂರ ಇದ್ದು ಮಾತಾಡ್ಸಕ್ ಸತ್ಯ ಆಗ್ತಿದ್ದಿಲ್ಲ. ನಮ್ಮ ಸಿಲೋ ಗ್ರೂಪಿನ ಮುಖಾಂತರ ನೀವೆಲ್ಲ ಪ್ರೇಯರ್ ಮಾಡಿದ್ದೀರಾ, ನಮಗೋಸ್ಕರ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದ್ದೀರಾ. ದೇವರು ಈ ರೀತಿ ನನ್ನ ಜೀವಿತದಲ್ಲಿ ಆಗುತ್ತೋ ಇಲ್ಲ ಅಂತ ನನಗೆ ನಂಬಿಕೆ ಇಲ್ಲ ಆಗಿತ್ತು. ಆದ್ರೆ ತುಂಬಾ ಸಲ ನನ್ನ ಪ್ರಯತ್ನ ತುಂಬಾ ಸಲ ಪ್ರಯತ್ನ ಮಾಡಿದೆ. ಪೊಲೀಸ್ ಮುಖಾಂತರ ಹೋದೆ, ಅನೇಕ ರಾಜಕೀಯ ವ್ಯಕ್ತಿಗಳ ಮುಖಾಂತರ ಹೋದೆ, ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳ ಮುಖಾಂತರ ಹೋದೆ, ಅನೇಕ ರೌಡಿಗಳ ಮುಖಾಂತರ ಹೋದೆ, ಮತ್ತೆ ಹಣ ಬಲದಿಂದ ಹೋದೆ. ಸುಮಾರು ಸಲ ಪ್ರೀತಿನೂ ತೋರಿಸಿದ್ದೆ. ಎಷ್ಟೋ ಸಲ ನನಗೆ ನನ್ನ ಮಿಸ್ಸಸ್ ಇಲ್ಲೇ ಇತ್ತು. ರೋಷನ್ ಬಾಮಗ ಎಷ್ಟೋ ಸಲ ಪ್ರೀತಿ ಮುಖಾಂತರ ಮಾತನಾಡಿದ ಸಹ ಇವಳು ನನ್ನ ಮಾತು ಕೇಳ್ತಿದ್ದಿಲ್ಲ. ಆದ್ರೂ ಒಂದ್ಸಲ ಕೇಳ್ತಿತ್ತು, ಮತ್ತೊಂದ್ಸಲ ನನಗೆ ಬೇಸರ ಆಗ್ತಿರೋದು. ದೇವ್ರೆ, ನಾನು ಎಷ್ಟೇ ಪ್ರೀತಿ ತೋರಿಸಿದ್ರು ನನ್ ಕರುಣೆನೇ ತೋರ್ಸಲ್ಲಪ್ಪ ಅಂತೇಳಿ ಒಂದೊಂದ್ಸಲ ಪ್ರೇಯರಿಗೆ ಸತ್ತ ಜಾಯ್ನ್ ಆಗ್ತಿದ್ದಿಲ್ಲ. ಒಂದೊಂದ್ಸಲ ಏನ್ ದೇವ್ರು ಇದನೋ ಇಲ್ಲೋ ಗೊತ್ತಿಲ್ಲ, ದೇವ್ರೇ ಇಲ್ವಾ ಅಂತ ಹೇಳಿ ನಾನೇ ಯೋಚನೆ ಮಾಡ್ತಿದ್ದೆ. ಆಮೇಲೆ ತುಂಬಾ ದುಃಖ ಆಗ್ತಿತ್ತು. ಅನೇಕ ಸರಿ ಮಕ್ಕಳ ಸತೆ ನೋಡಕ್ ಆಗ್ತಿದ್ದಿಲ್ಲ, ಅಷ್ಟು ಕಣ್ಣೀರಂದ್ರೆ ತುಂಬಾ ಕಣ್ಣೀರಲ್ಲಿರ್ತಿದ್ದೆ. ಆಮೇಲೆ ಅವ್ರೇನ್ ಮಾಡ್ರು, ರಾತ್ರಿ ಮೊನ್ನೆ ಒಂದ್ ದಿವ್ಸ ಹೋದ ತಕ್ಷಣ ಇವಳೇ ಕರೆದ್ಲು, ಮನೆಗೆ ಇಲ್ಲೇ ಇರುವಂತೆ, ಇನ್ಮೇಲೆ ಎಲ್ಲಿ ಹೋಗೋದ್ ಬೇಡ ನಿನ್ನ ಶಾಲೆಗೆ, ವಾರಕ್ಕೊಂದ್ಸಲ ಬಂದು ಇಲ್ಲೇ ಇರು, ಮಕ್ಳಿಗೆ ಈ ಕಡೆ ಸಂತೆ ಗಿಂತೆ ಮಾಡ್ಕೊಬ ಅಂತ ಹೇಳ್ತು. ಹೋದೆ ಶನಿವಾರ ದಿವಸ ಡ್ಯೂಟಿ ಮುಗಿಸ್ಕೊಂಡು, ಶಾಲೆ ಡ್ಯೂಟಿ ಮುಗಿಸ್ಕೊಂಡು ಹೋದ ತಕ್ಷಣ ಆಮೇಲೆ ಸುಮ್ಮನಿದ್ರು. ಮಧ್ಯಾಹ್ನ ನಮ್ಮ ಸತೀಶ್ ಬ್ರದರ್ ಇದ್ರು, ಅವ್ರ ಕಾರ್ ತಗೊಂಡು ಹೋದೆ. ಇವ್ರನ್ನೆಲ್ಲ ಕರ್ಕೊಂಡು ಶಾಪಿಂಗ್ ಅದು ಇದೆಲ್ಲ ಮಾಡ್ಕೊಂಡ್ ಬಂದ್ವಿ. ಮತ್ತೆ ಬಂದ ತಕ್ಷಣ ಆಮೇಲೆ 7 ಗಂಟೆ ಆಯ್ತು. 7 ಗಂಟೆ ಆದ ತಕ್ಷಣ ಇವ್ರ ಅಕ್ಕನ ಮಕ್ಕಳು ಒಂದ್ 4-5 ಜನ ಬಂದ್ರು ಹೊಡಿಲಿಕ್ಕೆ. ನಿನ್ ಇಲ್ಲಿ ಯಾರು ಬರಕ್ ಹೇಳಿದ್ರು? ನನ್ನ ಹೆಂಡತಿ ಬರಕ್ ಹೇಳ್ತೆ, ನಾ ಬಂದೆ ಅಂತ ಹೇಳಿದೆ. ಆಮೇಲೆ ನಿನ್ ಸಂಬಂಧ ಇಲ್ಲ ಹಂಗೆ ಅಂತೇಳಿ ನನ್ನ ಹೆಂಡತಿ ನನ್ ಕರೆದೈತೆ, ನಾ ಬರ್ತಾ ಇದೀವಿ ಅಂತ ಹೇಳಿದೆ. ಬಂದಿದ್ದೀನಿ ಅದಕ್ಕೆ ಅಂತ ಹೇಳೋದಕ್ಕೆ, ನಿನ್ ಸಂಬಂಧ ಇಲ್ಲ, ಯಾಕೆ ಬರ್ತೀಯ ಅಂತೇಳಿ ಎದೆ ಮೇಲೆ ಕಾಲರ್ ಇಡಕ್ ಬಂದ ಅವನು. ಆಮೇಲೆ ನನ್ನ ಮಿಸ್ಸಸ್ಸೇ ಅಡ್ಡ ನಿಂತ್ಕೊಬಿಡ್ತೀನಿ, ನಿನ್ ಸಂಬಂಧ ಇಲ್ಲ ನಮ್ಮ ಗಂಡನ ಮುಟ್ಟಕ್ ಅಂತೇಳಿ ಅವಳೇ ಅಡ್ಡ ನಿಂತ್ಕೊಂಡು ನನ್ನ ಗಂಡ ಎಲ್ಲಿರ್ತಾನ ಅಲ್ಲಿರ್ತೀನಿ ಅಂತೇಳಿ ಹೃದಯಪೂರ್ವಕವಾಗಿ ನನ್ನ ಜೊತೆಗೆ ಬಂದ್ಲು. ಅದಕ್ಕೆ ದೇವರು ಕಾರಣ ಅಂದ್ರೆ, ನೀವೆಲ್ಲ ಪ್ರೇಯರ್ ಮಾಡಿದ್ದೀರಾ ನಮಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ ಪ್ರೇಯರ್ ಮಾಡಿದ್ದೀರಾ. ಅದಕ್ಕಾಗಿ ಇದು ಆಗುತ್ತೆ ಇಲ್ಲ, ನನ್ನ ಜೀವನದಲ್ಲಿ ಆಗೋದೇ ಇಲ್ಲ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಕರ್ತನಿಗೆ ಅಸಾಧ್ಯವಾಗಿದ್ದು ಒಂದೇ ಇಲ್ಲ, ಎಲ್ಲ ಸಾಧ್ಯವಂತ ಹೇಳಿದ್ದೇನೆ. ಮತ್ತೊಂದು ಸಾಕ್ಷಿ ಕೂಡ ಇದೆ. ನನ್ನ ಬೈಕ್ ಸತೆ ಕಳೆದೋಗಿತ್ತು. ಉಲ್ಲಾಸ್ ಬ್ರದರ್ಗೆ ಹೇಳಿದ್ದೆ ಸಿಚುವೇಶನ್ ಅಲ್ಲಿ. ಅವತ್ತೊಂದ್ ದಿವಸ ಡ್ರಿಂಕ್ಸ್ ಮಾಡ್ಬಿಟ್ಟಿದ್ದೆ, ಸತ್ಯನ ಹೇಳ್ತಿದ್ದೀನಿ, ಸುಳ್ಳಲ್ಲ. ಡ್ರಿಂಕ್ಸ್ ಮಾಡ್ಬಿಟ್ಟಿದ್ದೆ, ಬೈಕ್ ಎಲ್ಲ ಕಳ್ಕೊಬಿಟ್ಟೆ. ಎಲ್ಲಿದ್ದೀನಂತ ನನಗೊಂದು ಗೊತ್ತಿಲ್ಲ. ಕೆಲವು ಬೇರೆ ಹುಡುಗನ್ ಕರ್ಕೊಂಡು ಹೋಗಿದ್ದೆ, ಅವನು ಫೋನ್ ಸತೆ ಕಳೆದೋಗಿತ್ತು, ಅವ್ನ ದುಡ್ಡು ಕಳೆದೋಗಿತ್ತು. ಅವರು ಮತ್ತೆ ಸ್ಕೂಲ್ ಹತ್ರ ಬಂದು ಗಲಾಟೆ ಮಾಡ್ತೀವಿ, ಕಂಪ್ಲೇಂಟ್ ಕೊಡ್ತೀವಿ, ಪ್ರಿನ್ಸಿಪಾಲ್ ಹತ್ರ ಬರ್ತೀವಿ ಅಂತ ಅನೇಕ ರೀತಿ ಹೆದರ್ಸಿಟ್ರು ನನ್ನ. ಅವತ್ತಿಂದ ದೇವ್ರ ಕಾರ್ಯ ಮಾಡಕ್ ಶುರು ಮಾಡ್ಬಿಟ್ಟೆ. ನಾನು ದೇವ್ರ ಸನ್ನಿಧಾನಕ್ಕೆ ಹೋಗಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದೆ. ದೇವ್ರೆ, ಇವತ್ತನ್ನು ನೋಡಿದ್ದನ್ನ ಎಂದಿಗೂ ನೋಡ್ಬಾರ್ದಂತೇಳಿ, ಎಂದಿಗೂ ನನ್ನ ಜೀವ ಇರೋ ತನಕ ಎಣ್ಣೆ ಮುಟ್ಬಾರ್ದಂತೇಳಿ ನಾನು ತೀರ್ಮಾನ ತಗೊಂಡೆ. ದೇವ್ರೆ, ನಾನು ಬದುಕಿದ್ರೆ ನಿನಗಾಗಿ ಬದುಕ್ತೀನಿ, ಇನ್ನು ಜೀವನ ಮಾಡೋದಾದ್ರೆ ನಿನಗೋಸ್ಕರ ಜೀವಿಸ್ತೀನಪ್ಪ, ನಾನು ಇದೊಂದು ಸಾರಿ ಸಂಸಪ್ಪ ಅಂತೇಳಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದೆ. ಆ ಹುಡುಗನ ಫೋನ್ 100 ಸಲ ಫೋನ್ ಮಾಡಿದೆ. ಫೋನ್ ತಕ್ಕೊಂದಿನ ಅಂತ ಹೇಳಿಲ್ಲ, ಏನಂತ ಹೇಳಿಲ್ಲ. ನಾನೇ ಒಂದ್ ದಿವಸ ಸ್ಕೂಲಿಗೆ ರಜೆ ಹಾಕಿ ಬೆಳಗ್ಗೆ ದಾಲಾಡಿಗೆ ಹೋಗಿ ಅಲ್ಲಿ ಹೋಗ್ತೀನಿ, ಕನಸು ಕಂಡಂಗ ಆಯ್ತು ನನಗೆ. ಆ ಹುಡುಗ ಅಲ್ಲೇ ನಿಂತ್ಬಿಟ್ಟದ, ಫೋನ್ ಹಂಗೆ ಚಕ್ ಅಂತ ಎತ್ಕೊಟ್ಟ. ಅಷ್ಟೊತ್ತಿಗೆ ಏನಾಯ್ತು, ಫೋನ್ ಕೊಟ್ಟ ತಕ್ಷಣ ಅಪ್ಪ ಅಂದ್ರೆ ನಿಜವಾಗ್ಲೂ ನಮ್ ದೇವ್ರು ಜೀವಿಸ್ತದಂತ ನಂಬಿಕೆ ಬಂತು ನನಗೆ. ಮತ್ತಿನ್ನೂ ಏನಾಯ್ತು, ಇನ್ನು ಬರ್ತಾನೆ ಇನ್ನು ನನ್ನ ಬ್ರಹ್ಮಾವರ ದಾಟಿದ್ಲಾಗಿತ್ತು. ಪರಶುರಾಮ್ ಅವರು ನಿನ್ ಬೈಕ್ ಇಲ್ಲಿದೆ, ಬ್ರಹ್ಮಾವರ ಸ್ಟೇಷನ್ ಅಲ್ಲಿದೆ ಅಂತ ಹೇಳಿದ್ರು. ಅದು ನನಗೆ ಶಾಕ್ ಆದಂಗೆ ಆಯ್ತು. ನಮ್ಮ ದೇವ್ರು ಖಂಡಿತವಾಗ್ಲೂ ಸತ್ಯವಾಗಿರುವಂತ ದೇವ್ರು, ಜೀವ ಇರುವಂತ ದೇವ್ರು ಅಂತ ತುಂಬಾ ಸಂತೋಷ ಪಟ್ಟೆ ನಾನು. ಆ ದುಃಖ ಹೋಗಿ ಸಂತೋಷವಾಯ್ತು. ಆಮೇಲೆ ಒಂದ್ 3-4 ದಿವಸ ಬಿಟ್ಟು, ನಮ್ ದೇವ್ರೆ ಪೋಲಿಸ್ ಸ್ಟೇಷನ್ಗೆ ಹೋಗ್ಬಾರ್ದಪ್ಪ, ಆ ಮೆಟ್ಲು ಎತ್ಕೊಡ್ದಪ್ಪ ಅಂತ ಹೇಳಿದೆ. ಅವನೇನೋ ನಮ್ಮ ಶಾಲೆಯಿಂದ ಫ್ರೆಂಡ್ಸ್ ಇವರು ಫೋನ್ ಮಾಡಿ, ಸೂಪರ್ವೈಸರ್ ಫೋನ್ ಮಾಡಿ ಅವ್ರಿಗೆ ಹೇಳಿದ್ರು, ಇನ್ಸ್ಪೆಕ್ಟರ್ಗೆ. ಅವ್ರಿಗೆ ಹೇಳಿದ ತಕ್ಷಣ ಅವ್ರು ಏನು ದುಡ್ಡು ಕೇಳಲ್ಲ, ಏನು ಕೇಳಲ್ಲ. ಆ ಬೈಕ್ ತಗೊಬಂದು ಉಡುಪಿ ಬಸ್ ಸ್ಟ್ಯಾಂಡ್ ಹತ್ರ ತಗೊಬರ್ತೀನಿ, ನೀವು ಬನ್ನಿ ಡ್ಯೂಟಿ ಮುಗಿಸ್ಕೊಂಡು ಪರ್ಸೋಮರ ಅಂತ ಹೇಳಿದ್ರು. ಅಲ್ಲೋಗಿ ಡ್ಯೂಟಿ ಮುಗಿಸ್ಕೊಂಡು 4 ಗಂಟೆಗೆ ಹೋದೆ ಉಡುಪಿಗೆ ಹೋದ ತಕ್ಷಣ ಬೈಕ್ ಅಲ್ಲಿತ್ತು, ಚಾವಿ ಕೊಟ್ಟರು, ಸೀದಾ ತಗೊಂಡ್ ಬಂದೆ. ಅವತ್ತಂತೂ ತುಂಬಾ ಸಂತೋಷ ಅಂದ್ರೆ ಅಷ್ಟಿಷ್ಟು ಸಂತೋಷವಾಗಿಲ್ಲ, ಅಷ್ಟೊಂದು ಸಂತೋಷ ಆಯ್ತು. ಅವತ್ತಿಂದ ಖುಷಿಯಿಂದ ಕಾರ್ಯ ಮಾಡಿದೆ. ಒಂದು 15 ದಿನದೊಳಗೆ ನನ್ನ ಕುಟುಂಬನ ದೇವರು
ಈ ಮನೆಗೆ ತಂದು ಬಿಟ್ಬಿಟ್ರು. ನಮ್ಮ ಮನೆಗೆ ಚಂದ್ರಗುತ್ತಿಗೆ. ದೇವರಿಗೆ ಈ ಉಪಕಾರ ಮಾಡಿರುವಂತ ಉಪಕಾರನ ನನ್ನ ಜೀವ ಇರುವ ತನಕ, ದೇವರು ಕ್ರಿಸ್ತನ ಬರುವ ತನಕ ನಾನು ಮರ್ಯಾದೆ ಹಾಕಿದ್ದನ್ನು ಕಡೆಯವರೆಗೂ ಇದನ್ನ ಇಟ್ಟುಕೊಂಡು ದೇವ್ರು ಮಾಡಿರುವಂತ ಉಪಕಾರವನ್ನು ನೆನೆಸುತ್ತಾ ದೇವರಿಗೆ ಕೃತಜ್ಞತಾವುಳ್ಳ ಸ್ತುತಿಗಳನ್ನು ಸಲ್ಲಿಸ್ತಾ ಇನ್ನು ಮುಂದೆ ದೇವರಿಗೆ ಜೀವಿಸ್ತಾನೆ ತೀರ್ಮಾನ ತೆಗೆದುಕೊಂಡು ನೆಂದಿಗೆ ಎಡವಿ ಬಿಡದ ಹಾಗೆ ಮಕ್ಕಳೊಟ್ಟಿಗೆ ಪತಿಯೊಟ್ಟಿಗೆ ಜೀವಿಸ್ತಾ ದೇವರಿಂತ ಒಂದು ಭಾಗ್ಯವನ್ನು ಕೊಟ್ಟಿದ್ದಕ್ಕೆ ಕೋಟಿ ಕೋಟಿ ಸ್ತೋತ್ರ. ಅದೇ ರೀತಿಯಲ್ಲಿ ನೀವೆಲ್ಲ ಪ್ರಾರ್ಥನೆ ಮಾಡಿದಕ್ಕಾಗಿ ನಿಮಗೂ ನಿಮ್ಮ ಕುಟುಂಬಗಳಿಗೂ ಮತ್ತು ಉಲ್ಲಾಸ್ ಬ್ರದರಿಗೂ ಅನೇಕ ನಮ್ಮ ಸಿಸ್ಟರ್ ಬ್ರದರ್ ಎಲ್ಲರಿದ್ದಾರೆ ವಂದನೆಗಳನ್ನು ಸಲ್ಲಿಸ್ತಾ, ಅದೇ ರೀತಿಯಲ್ಲಿ ಈ ಶಿಲಾ ಗ್ರೂಪ್ನಲ್ಲಿರುವಂತ ಪ್ರತಿಯೊಂದು ಮಕ್ಕಳನ್ನು ದೇವರ ಆಶೀರ್ವಾದ ಮಾಡಲಿ ಅಂತ ಆಸ್ತೇನೆ. ಈ ದೊಡ್ಡ ಸಾಕ್ಷಿ ದೇವರಿಗೆ ಮೆಚ್ಚುಗೆ ಆಗಲಿ. ಕೋಟಿ ಕೋಟಿ ಸ್ತೋತ್ರವಾಗಲಿ. ಆಮೇಲೆ